ಇನ್ನು ಬಾಗಲಕೋಟೆ ಟಿಕೆಟ್ಟು ಅಸಮಾಧಾನ ಮುಗಿತಾ ಇಲ್ಲ. ಶಿವಾನಂದ ಪಾಟೀಲ್ರ ಮಗಳು ಸಂಯುಕ್ತಾ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದೆ. ಅಲ್ಲಿ ವೀಣಾ ಕಾಶಪ್ಪನವರ ಆಕಾಂಕ್ಷಿಯಾಗಿದ್ದರು. ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರ ಆಕಾಂಕ್ಷಿ ಕೊನೆ ಕ್ಷಣದ ತನಕನೂ ಪ್ರಯತ್ನ ಮಾಡಿದ್ರು. ದಿಲ್ಲಿಗೆ ಹೋಗಿ ಕೂತ್ಕೊಂಡು ಪ್ರಯತ್ನ ಮಾಡಿದ್ರು. ನಿಮ್ಮ ನಿರ್ಧಾರ ಬದಲಿಸೋದಕ್ಕೆ 2 ದಿವಸ ಟೈಮ್ ಕೊಟ್ವಿ, ನೀವೇನು ನಿರ್ಧಾರ ಬದಲಿಸಲಿಲ್ಲ. 2 ದಿವಸದಲ್ಲಿ ನಮ್ಮ ನಿರ್ಧಾರ ಏನು ಅನ್ನೋದನ್ನು ನಾವು ಹೇಳ್ತೀವಿ ಅಂತ ವಿಜಯಾನಂದ ಕಾಶಪ್ಪನವರು ಅಂತಿದ್ದಾರೆ. ಈಗ ವೀಣಾ ಕಾಶಪ್ಪನವರು ಹೇಳಿದ್ರು, ಆಶೀರ್ವಾದ ಮಾಡೋದಕ್ಕೆ ಬಂದಂಥ, ಸಾಂತ್ವನ ಹೇಳೋದಕ್ಕೆ ಬಂದಂಥ ಎಲ್ರಿಗೂ ಧನ್ಯವಾದ. ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಜಿಲ್ಲೆ ಜನರನ್ನು ನನ್ನಿಂದ ಕಸಿದುಕೊಳ್ತಿದ್ದೀರಿ ಅಂತ ಕಣ್ಣೀರು ಬರ್ತಾ ಇದೆ. AICC ಅಧ್ಯಕ್ಷರು ನನಗೆ ಹೇಳ್ತಾರೆ ಒಂದೇ ಹೆಸರು ಬಂದಿದೆ ಅಂತ. ವಿಜಯಾನಂದ ಕಾಶಪ್ಪನವ್ರಿಗೂ ಸಿಟ್ಟೇನೆಂದರೆ, ಇಲ್ಲಿ ಸ್ಕ್ರೀನಿಂಗ್ ಕಮಿಟಿಯವರು ತಮ್ಮ ಪತ್ನಿ ಹೆಸರನ್ನು ಕಳಿಸ್ಲೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಂತೆ, ಎಲ್ರಿ ನಿಮ್ಮ ಹೆಂಡತಿ ಹೆಸರೇ ಬಂದಿಲ್ಲ ಇಲ್ಲಿ ಅಂದ್ರಂತೆ. 2 ಹೆಸರು ಬಂದಿದ್ದರೆ ಏನಾದರೂ ಮಾಡಬಹುದಿತ್ತು ಅಂದಾಗ ನನಗೆ ಎಷ್ಟು ನೋವಾಗಿರಬಾರ್ದು. ನಾವು ಬಾಗಲಕೋಟೆ ಜಿಲ್ಲೆಯವರು ಅಸಮರ್ಥರ, ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಜೊತೆಗೆ ನಮ್ಮ ಜಿಲ್ಲೆಯನ್ನು ಬೇರೆಯವರಿಗೆ ಮಾರಿಬಿಟ್ವಾ ಅಂತ ವಿಜಯಾನಂದ ಕಾಶಪ್ಪನವರು ಬಹಳ ಸಿಟ್ಟಲ್ಲಿ ಮಾತಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಧಮ್ಕಿ ನಹಿ ಚಲೇಗಾ, ನಾವೇನು ಕಂಕೊಳದ ಕೂಸಲ್ಲ, ವೈಯಕ್ತಿಕ ವಿಚಾರಕ್ಕೆ ಬಂದರೆ ನಾನು ಎಲ್ಲದಕ್ಕೂ ಸಿದ್ಧ, ಯಾವ ಮಗನಿಗೂ ಬಗ್ಗಲ್ಲ, ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ. ಕೇಳಿದ್ರೆ ನಿಮ್ಮ ಜಿಲ್ಲೆಯ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಅಂತಾರೆ, ಜಿಲ್ಲೆಯ ಶಾಸಕರು ಕೇಳಿದ್ರೆ ನಾವು ಹೇಳಿದೀವಮ್ಮ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇವಾಗ AICC ಅಧ್ಯಕ್ಷರು ಕೇಳಿದ್ರೆ ರಾಜ್ಯದ ನಾಯಕರು ಒಂದೇ ಹೆಸರು ಕಳಿಸಿದ್ದಾರೆ ಅಂದರೆ ಎಲ್ಲೋ ಕೇಳಬೇಕು ಹೇಳಿ. ನಮ್ಮಂತರಿಗೆ ಈ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳಿ ಬಯಸಿ ಬಂಧುಗಳು, ಇವತ್ತು ನಮ್ಮ ಜಿಲ್ಲೆ, ನಮ್ಮ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸೋರು ನಮ್ಮ ಜಿಲ್ಲೆಯವರೇ ಆಗಿರ್ಬೇಕು. ಯಾಕಂದ್ರೆ ಜಿಲ್ಲೆಯ ಪರಿಸ್ಥಿತಿ, ಜಿಲ್ಲೆಯ ಕಷ್ಟ ಸುಖಗಳು, ನೋವುಗಳು ಜಿಲ್ಲೆಯವರಿಗೆ ಕೊಟ್ಟಿರುತ್ತೆ ಹೊತ್ತು ಇನ್ಯಾರಿಗೂ ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಬ್ಬರ ಕಷ್ಟವನ್ನು ನಾನು ಅರ್ತಿದ್ದೀನಿ. ನನ್ನ ತಾಯಿಗಳು ಅನಾಥರಾಗ್ತಾರೆ, ನನ್ನ ಜಿಲ್ಲೆ ಜನರು ಅನಾಥರಾಗ್ತಾರೆ. ಆ ಜಿಲ್ಲೆಗೆ ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಬಯಸ್ತೀನಿ. ಅದು ಬಿಟ್ಟರೆ ನನಗೆ ಏನೂ ಬೇಡ, ನನಗೆ ಏನೂ ಆಸೆನೂ ಇಲ್ಲ, ನನಗೆ ಯಾವ ಪದವಿ ಆಸೆಗಳೂ ಇಲ್ಲ. ನನ್ನ ಜಿಲ್ಲೆ ಸೇವೆ ಮಾಡೋದಕ್ಕೆ ನನಗೆ ಕೊನೆ ಅವಕಾಶವನ್ನು ಮಾಡಿಕೊಡಿ. ಇಲ್ಲ ಅಂತಂದ್ರೆ ನನ್ನ ಜಿಲ್ಲೆ ಜನರು ಯಾವ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧಾಗಿರ್ತೀನಿ ಅಂತ ಹೇಳ್ತೀನಿ. ಇನ್ನೇನು ತಾಕತ್ತು ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ನಿಮ್ಮ ತಾಕತ್ತನ್ನ ಹೇಳ್ತಂದು ನನಗೆ ಗೊತ್ತೈತಿ, ನನ್ನ ಪಕ್ಷದ ಬಗ್ಗೆ ಗೌರವ ಐತಿ, ನನಗೆ ಗೊತ್ತೈತಿ. ಇವತ್ತು ಪ್ರಶ್ನೆ ಮಾಡಿ ಹೇಳ್ತಾನ, ಪಕ್ಷದ ಬಗ್ಗೆ ನನಗೆ ಕಲಿಸ್ಕೊಂಡು ನೀನ್ ಕಲ್ತಳು ಗಣಮಗನ ನೀನೇನ್ ಮಾಡಿ ಅಂತ ತಾಯಿಗಳಿಗೆ ಕೆಲಸ. ರೊಕ್ಕ ಕೊಟ್ಟು ರಾಜಕೀಯ ಮಾಡೋದು, ರೊಕ್ಕ ಕೊಟ್ಟು ಟಿಕೆಟ್ ತರೋದು, ಇದು ಕಾಶ್ಯಪ್ಪ ಮಂತ್ರಿಯಾಗ ಇಲ್ಲ, ನಿಮ್ಮನ್ನು ಕೂಡ ಇರೋದಿಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ನಾ ಹಿಂಗ ಇರವ ಏನ್ ಮಾಡ್ತೀರಿ ಮಾಡಿ. ಇಡೀ ರಾಜ್ಯ ತುಂಬಾ ಕಾಲ್ ಕಟ್ಕೊಂಡು ಅಡ್ಡಾಡಿ ಏನ್ ನಿರ್ಧಾರ ಮಾಡ್ತೀರಿ ಅದೇ ನಮ್ಮ ನಿರ್ಧಾರ, ನಿಮ್ಮ ನಿರ್ಧಾರವೇ ನಮ್ಮ ನಿರ್ಧಾರ. ನಾನು ಅಲ್ಲಿ ಕೂಡ ಹೇಳಿದ್ದೆ, ನನ್ನ ನಡೆಗೆ ಜನರ ಕಡೆಗೆ, ನನ್ನ ನಡೆಗೆ ಜನರ ಕಡೆಗೆ. ಇವತ್ತು ನೀವೇನ್ ನಿರ್ಧಾರ ಮಾಡ್ತೀರಿ ಆ ನಿರ್ಧಾರಕ್ಕೆ ನಾನು ತಯಾರಿದ್ದೆ. ದಯವಿಟ್ಟು ಯಾರು ಕೂಡ ಅಸಮಾಧಾನಗೊಳ್ಬಾರ್ದು. ನಮ್ಗೆ ಶಕ್ತಿ ಐತಿ, ದೇವ್ರ ಶಕ್ತಿ ಕೊಟ್ಟ, ನಿಮ್ಮ ಬಲ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಐತಿ. ಅಲ್ಲಿವರೆಗೂ ನಮ್ಮನ್ನು ಯಾರು ಏನು ಮಾಡ್ಬೋದು. ಎಲ್ಲ 3 ಜನ ಇದ್ರೆ ಯಾರೋ ಒಬ್ಬರ ಯಾರು ಹಂಚೋದ ಅವಶ್ಯಕತೆ ಇಲ್ಲ. ನೀವೇನ್ ನಿರ್ಧಾರ ತೆಗೆದುಕೊಳ್ತೀರ ಆ ನಿರ್ಧಾರ ಇರ್ತಕ್ಕ ನಾವು ನಡೀತೀವಿ. 2 ದಿವಸ ನಾವು ಕಾಯ್ತೀವಿ. ನಾವು ಎಲ್ಲ ನಮ್ಮ ತಾಲೂಕು, ಜಿಲ್ಲಾ, ಪ್ರತಿಯೊಂದು ತಾಲೂಕು ಮತಕ್ಷೇತ್ರದ ಎಲ್ಲ ಜನತೆಯನ್ನು ಸಂಪರ್ಕ ಮಾಡ್ತೀವಿ. ನಾನು 2 ದಿವಸದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ. ಇನ್ನು ಸಂಯುಕ್ತಾ ಪಾಟೀಲ್ ಟಿಕೆಟ್ ತಗೊಂಡಿದ್ದಾರೆ ಅವರೀಗ ಬಾಗಲಕೋಟೆಗೆ. ಅವ್ರು ಹೇಳ್ತಾರೆ, ವೀಣಾ ನಮ್ಮ ಅಕ್ಕ ಇದ್ದಂಗೆ, ಒಂದೇ ಪಕ್ಷದವರು, ಸ್ವಲ್ಪ ಅಸಮಾಧಾನ ಇರುತ್ತೆ, ನಾನು ಮಾತಾಡಿ ಬಗೆಹರಿಸಿಕೊಳ್ತೀನಿ ಅಂತ ಸಂಯುಕ್ತಾ ಪಾಟೀಲ್ ಹೇಳೋದು. ಕೇಳಿಸ್ಕೊಳ್ಳಿ. ಸರ್, ಖುಷಿಯಾಗಿದೆ. ಲೈಕ್ ಎವ್ರಿ ಅದರ್ ಕ್ಯಾಂಡಿಡೇಟ್ ನನಗೆ ಒಂದು ಅವಕಾಶ ಕೊಟ್ಟಿದೆ ಪಾರ್ಟಿ.
ಅದರ ಒಂದು ತತ್ವ ಸಿದ್ಧಾಂತಗಳಿಗೋಸ್ಕರ ಹೋರಾಟ ಮಾಡೋಕ್ಕೆ ಅಂತ ನಂಗೆ ತುಂಬ ಖುಷಿಯಾಗಿದೆ. ಆದರೆ ನನ್ನ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೂ ಇದೆ, ಈ ಪಾರ್ಟಿ ನನಗೆ ಕೊಟ್ಟಿರೋದು. ಅದನ್ನು ನನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್. ಸೊ ನಾನೇನು ನಂಬಿದ್ದೀನಿ ಅಂತಂದರೆ ಅವರು ಕೂಡ ನಮ್ಮ ಅಕ್ಕ ಇದ್ದಂಗೆ. ಐ ಆಮ್ ಕಾನ್ಫಿಡೆಂಟ್ ಪಕ್ಷದ ವರಿಷ್ಠರ ಒಂದು ಸಮರ್ಥನ ಇದರಲ್ಲಿ, ಹಾಗೂ ನಮ್ಮ ಪಕ್ಷದ ಎಲ್ಲ MLA ಅವರ ಮತ್ತು ಶಾಸಕರ MP ಹಾಗೂ MLC ಎಲ್ಲ ನಮ್ಮ ನಾಯಕರ ಒಂದು ಸಾಮೂಹಿಕ ಒಂದು ಬೆನ್ನೆಲುಬಲ್ಲಿ ನಾವು ಎಲ್ಲರೂ ಕೂಡ ಅಕ್ಕನ ಹಿಡ್ಕೊಂಡು ನಾವೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿರಲಿ, ಅವರಾಗಿರಲಿ ಅಥವಾ ಇನ್ನು ನಂಜಯ್ಯನಮಠ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರು ವೀಣಾ ಕಾಶಪ್ಪನವ್ರಿಗೆ ಪತ್ರ ಬರೆದಿದ್ದಾರೆ. ಸಂಯುಕ್ತಾ ಪಾಟೀಲ್ ಗೆಲುವಿಗೆ ಶ್ರಮಿಸಬೇಕು ನೀವು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.